ಪ್ರೇಕ್ಷಕರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನೀವು ಆಫೀಸ್ಗೆ ಹೇಳ್ದೆ ಕೇಳದೆ ರಜೆ ಹಾಕಿದ್ರೆ ಸಂಬಳ ಕಟ್ ಆಗೋದಂತೂ ಗ್ಯಾರಂಟಿ. ಆದರೆ ಬಿಬಿಎಂಪಿಯಲ್ಲಿ ಹಾಗಾಗಲ್ಲ. ಯಾರು ಎಷ್ಟೇ ರಜೆ ಹಾಕಿದ್ರೂ ಸಂಬಳ ಮಾತ್ರ ಕೈ ತುಂಬಾ ಸಿಗುತ್ತೆ. ಇದು ಬಯಲಾಗಿದ್ದು ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿ ಪರಿಶೀಲನೆ ಮಾಡಿದಾಗ. ಇವತ್ತು ಕೆಂಗೇರಿ ವಲಯದ ಬಿಬಿಎಂಪಿ ಕಚೇರಿಯಲ್ಲಿ ಸಿಬ್ಬಂದಿ ಎದೆಬಿಡ್ತ ಜೋರಾಗಿತ್ತು. ಯಾಕಂದ್ರೆ ಪಾಲಿಕೆ ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿ ಕಚೇರಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತು. ಕಚೇರಿಗೆ ಬರದೆ ತಿಂಗಳು ಮುಗಿದ ನಂತರ ಸಂಬಳ ಮಾತ್ರ ಕರೆಕ್ಟ್ ಆಗಿ ಎಣಿಸ್ಕೊಳ್ತಾ ಇರೋ ಸಿಬ್ಬಂದಿಯ ಬಣ್ಣ ಬಯಲಾಯಿತು. ಕೆಲಸಕ್ಕೆ ಬರದಿದ್ರು ಪೇಮೆಂಟ್ಗಳಾಗಿದೆ, ಪೂರ್ತಿ ಸಂಬಳ ತಗೊಂಡಿದ್ದಾರೆ. ಅದರ ಬಗ್ಗೆ ನೀವು ಕ್ರಮ ತಗೊಳ್ಳೋಕ್ಕೆ ನಾವು ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೀರಿ. ಆಮೇಲೆ ಇಲ್ಲಿ ಖಾತೆ ಬಗ್ಗೆ ಅಂತೂ ತುಂಬ ಅವ್ಯವಹಾರ ನಡೆದಿದೆ. ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಸೈಟ್ ವೈಸ್ ಖಾತೆ ಮಾಡೋಕ್ಕೆ ಅವಕಾಶನೇ ಇಲ್ಲ, ಪ್ರಯೋಜನ ಇಲ್ಲ. ಎಕರೆಗಟ್ಟಲೆ ಖಾತೆ ಮಾಡಿಬಿಟ್ಟಿದ್ದಾರೆ. ಸರ್ಕಾರಕ್ಕಂತೂ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಈಗ. ಅಷ್ಟೇ ಅಲ್ಲ, ಈ ಕಚೇರಿಯಲ್ಲಿ ಬೋಗಸ್ ಖಾತೆ ಮಾಡಿರೋದು ಕೂಡ ಬೆಳಕಿಗೆ ಬಂತು. ಈ ವಿಷಯವಾಗಿ ಸ್ಥಾಯಿ ಸಮಿತಿ ಸದಸ್ಯರು ಕಚೇರಿಯ ಸಿಬ್ಬಂದಿಯನ್ನ ಸಖತ್ ತರಾಟೆಗೆ ತೆಗೆದುಕೊಂಡು ಯಾವುದೇ ಒಂದು ಖಾತಾ ಮಾಡಬೇಕು ಅಂದ್ರೂ ಒಂದು ತಳಾಂತದಿಂದ ಕೊನೆವರೆಗೂ ಅದು ಫೈಲ್ ಮೂಮೆಂಟ್ಸ್ ಆಗಬೇಕಾಗ್ತದೆ. ಯಾಕೆ ಅಂತಂದರೆ RI ಇರ್ಬೋದು, ARO ಇರ್ಬೋದು, RO ಇರ್ಬೋದು, DC ಇರ್ಬೋದು, JC ಇರ್ಬೋದು, ಕಂಟಿನ್ಯೂಸ್ ಆಗಿ ಹೋಗಿ ಒಂದು ಖಾತಾ ಆಗೋಂಥ ಒಂದು ಸಿಸ್ಟಮ್ ಇರೋದು. ಇಲ್ಲೇನಾಗಿದೆ ಅಂದರೆ ಏಕ್ದಮ್ ಕೆಳಗಡೆ ARO ಆದರೆ JC. ಇಷ್ಟು ಆಗ್ತಿದ್ದ ಹಾಗೆ ಕಚೇರಿ ಸಿಬ್ಬಂದಿಯ ವರ್ತನೆಯೇ ಬದಲಾಗಿ ಹೋಯಿತು. ಖಾತೆ ಆಗಿದ್ರೂ ಕೂಡ 3 ತಿಂಗಳಿನಿಂದ ಕಡತವನ್ನ ಇಲ್ಲಿನ ಸಿಬ್ಬಂದಿ ಭದ್ರವಾಗಿಟ್ಟಿದ್ರು. ಸಮಿತಿ ಸದಸ್ಯರು ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದ ಹಾಗೆ ಖಾತೆದಾರನ ಖಾತಾ ಪತ್ರಗಳನ್ನ ಗಡಿಬಿಡಿಯಿಂದಲೇ ಸಿಬ್ಬಂದಿ ಹುಡುಕೋಕೆ ಆರಂಭಿಸಿದ್ರು. ಇಷ್ಟೆಲ್ಲ ತರಾಟೆ ನಂತರ ಖಾತೆಯನ್ನ ಖಾತೆದಾರನಿಗೆ ಕೊಡಲಾಯಿತು. ಒಟ್ನಲ್ಲಿ ಬಿಬಿಎಂಪಿಯಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದ್ರೆ ಇಷ್ಟೆಲ್ಲ ರಾಮಾಯಣ ನಡೀಬೇಕು ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಈ ವ್ಯವಸ್ಥೆ ಅದ್ಯಾವಾಗ ಸರಿ ಹೋಗುತ್ತೋ ಆ ದೇವ್ರೇ ಬಲ್ಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪ್ರಶ್ನೆ ಪತ್ರಿಕೆ ಕಷ್ಟವಾಗಿದ್ರೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಪರದಾಡೋದು ಕಾಮನ್. ಆದರೆ ಇವತ್ತು ಹೋಮ್ ಸೈನ್ಸ್ ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಪಟ್ಟ ವಿಚಿತ್ರ ಘಟನೆ ನಡೆದಿದೆ. ಅಷ್ಟಕ್ಕೂ ಯಾಕೆ ಈ ಎಡವಟ್ಟಾಯಿತು ಅಂತೀರಾ? ಈ ವರದಿ ನೋಡಿ. ಎಕ್ಸಾಮ್ ಇದೆ ಅಂತ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಓದಿ ಎಕ್ಸಾಮ್ ಹಾಲ್ ಒಳಗೆ ಪ್ರಥಮ PUC ವಿದ್ಯಾರ್ಥಿಗಳು ಎಂಟ್ರಿ ಕೊಟ್ರು. ಆದರೆ KR ಸರ್ಕಲ್ನಲ್ಲಿರೋ ಹೋಮ್ ಸೈನ್ಸ್ ಕಾಲೇಜ್ನ ವಿದ್ಯಾರ್ಥಿಗಳಾದ ಅವರಿಗೆ ಶಾಕ್ ಕಾದಿತ್ತು. ಯಾಕಂದ್ರೆ ಉರ್ದು ಪರೀಕ್ಷೆ ಬರೆಯೋಕೆ ಅಂತ ಎಕ್ಸಾಮ್ ಹಾಲ್ನಲ್ಲಿ ಬಂದು ಗಂಟೆಗಟ್ಟಲೆ ಕಾದ್ರೂ ಪ್ರಶ್ನೆ ಪತ್ರಿಕೆ ಮಾತ್ರ ಸಿಕ್ಕಿರಲಿಲ್ಲ. ಇದರಿಂದ ತಲೆಕೆಟ್ಟ ವಿದ್ಯಾರ್ಥಿಗಳು ಪ್ರಾಂಶುಪಾಲರನ್ನ ಕೇಳಿದ್ರೆ PU ಬೋರ್ಡ್ ನಮ್ಮ ಕಾಲೇಜ್ಗೆ ಪ್ರಶ್ನೆ ಪತ್ರಿಕೆ ಕಳಿಸಿಲ್ಲ ಅಂತ ಕೈಚೆಲ್ಲಿ ಕೊಡಿದ್ರು. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕೊಠಡಿಯಿಂದ ಹೊರಬಂದು PU ಬೋರ್ಡ್ಗೆ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಹರಿಹಾಯ್ದ್ರು. ಯಾಕೆ ಕ್ವಶನ್ ಪೇಪರ್ ಬಂದಿಲ್ಲ ಅಂದರೆ ಅವ್ರು ಹೇಳಿದ್ರು, ಬಂದಿಲ್ಲ ಪೇಪರ್, ಇವತ್ತು ಎಕ್ಸಾಮ್ ನಡೆಯಲ್ಲ, ಮನೆಗೆ ಹೋಗ್ಬಿಡಿ, ನಾಳೆ ಬನ್ನಿ ಎಕ್ಸಾಮ್ ಬರೀರಿ ಹೇಳಿದರು. ಬೇರೆ ಕ್ವಶನ್ ಪೇಪರ್ಸ್ ಎಲ್ಲ ಬರುತ್ತೆ, ಬೇರೆ ಇದು ಉರ್ದುಗೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಇವರೆಲ್ಲ. ಇನ್ನು ಉರ್ದು ವಿಭಾಗದ ಶಿಕ್ಷಕಿ ಪ್ರಾಂಶುಪಾಲರನ್ನ ಕೇಳಿದ್ರೆ PU ಬೋರ್ಡ್ ಪ್ರಶ್ನೆ ಪತ್ರಿಕೆ ಕಳಿಸದೇ ಇದ್ರೇನೋ, ನೀವೇ ಕ್ವಶನ್ ಪೇಪರ್ ತಯಾರು ಮಾಡಿ ಅಂತ ಬೇಜವಾಬ್ದಾರಿ ಉತ್ತರ ನೀಡ್ತಾರಂತೆ. ಎಲ್ಲರೂ ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಉರ್ದು ಮಾತ್ರ ಇಲ್ಲ. ಆಯ್ತಾ? ಹುಡುಗಿಯರಿಗೆ ಏನು ಹೇಳಿದ್ರು, ಹೋಗಿ. ಸೊ ಇವಾಗ ಈ ಥರ ಡಿಸ್ಕ್ರಿಮಿನೇಷನ್ ಆಗಿದ್ರೆ ಉರ್ದು ಜೊತೆ ಎಲ್ಲ ಹಂತದಲ್ಲಿ where we have to go and how we have to survive. PU ಬೋರ್ಡ್ ಎಡವಟ್ಟು, ಕಾಲೇಜಿನ ನಿರ್ಲಕ್ಷ್ಯವೋ, ಒಟ್ಟಾರೆ ಎಲ್ಲ ಸೇರಿ ಎಕ್ಸಾಮ್ ಬರೆಯದ ವಿದ್ಯಾರ್ಥಿಗಳು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಗೊಣಗಿಕೊಳ್ತಾ ಇದ್ರು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,300 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದು ಯಾವುದೇ ಬದಲಾವಣೆಯಾಗಿಲ್ಲ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,100 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬೆಂಗಳೂರು ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.